ನಮಸ್ತೆ. ವಿಶ್ರುತ್ ಆಗ್ರೋ ಇಂಡಸ್ಟ್ರೀಸ್ ರಿಜಿಸ್ಟರ್, ಕುಂದಾಪುರ ತಾಲೂಕು, ಉಡುಪಿ ಜಿಲ್ಲೆ. ನಾವು ಭೂಸಿರಿ ಆರ್ಗ್ಯಾನಿಕ್ ಫರ್ಟಿಲೈಸರ್ ಅನ್ನು ಉತ್ಪಾದಿಸುತ್ತಿದ್ದು, ನಮ್ಮ ಸಹ ಕಂಪನಿಯಾದ ವಿಶ್ರುತ್ ಅಗ್ರಿ ಬಿಸಿನೆಸ್ ಪ್ರೈವೇಟ್ ಲಿಮಿಟೆಡ್ ಮೂಲಕ ಕರ್ನಾಟಕದಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ವ್ಯವಹರಿಸುತ್ತಿದ್ದು, ಇಲ್ಲಿ ತನಕವೂ ರೈತರಿಂದ ಉತ್ತಮ ಪ್ರತಿಕ್ರಿಯೆ ಬಂದಿದೆ. ಅಲ್ಲಿನ ರೈತರ ಅಭಿಪ್ರಾಯವನ್ನ ನಾವಿಲ್ಲಿ ನೋಡಬಹುದು. ಆತ್ಮೀಯ ರೈತ ಬಾಂಧವರೆಲ್ಲರಿಗೂ ನಮಸ್ಕಾರ. ವಿಶ್ರುತ್ ಆಗ್ರೋ ಇಂಡಸ್ಟ್ರೀಸ್ ಕುಂದಾಪುರ, ನಾವು ಫಿಶ್ ಬೇಸ್ಡ್ ಫರ್ಟಿಲೈಸರ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೇವೆ. ಹಾಗೆ ಸೊಸೈಟಿಗಳ ಮುಖಾಂತರ ಮತ್ತು ರೈತ ಉತ್ಪಾದಕ ಸಂಸ್ಥೆಗಳ ಮುಖಾಂತರ ಮಾರಾಟ ಮಾಡ್ತಾ ಇರುವಂಥದ್ದು. ಸೊ ಇವತ್ತಿನ ದಿನ ನಾನು ತಾಲೂಕಿನಲ್ಲಿ ಇದ್ದೀನಿ. ಸೊ ನಮ್ಮ ರೈತರು ಒಬ್ಬರು ಬಸವಳಗುಂದಿ ಸೊಸೈಟಿಯಲ್ಲಿ ಗೊಬ್ಬರವನ್ನು ಖರೀದಿ ಮಾಡಿ ಕಬ್ಬಿನ ಬೆಳೆಗೆ ಕೊಟ್ಟಿರ್ತಾರೆ. ಸೊ ಅವರ ಅಭಿಪ್ರಾಯವನ್ನು ತಿಳ್ಕೊಳ್ಳೋಣ. ಸರ್ ನಮಸ್ತೆ. ನಿಮ್ಮ ಹೆಸರು? ನಮ್ಮ ಹೆಸರು ಬಸವ ಮಡ್ಯಪ್ಪನವ್ರು. ಓಕೆ. ಸೊ ಇದು ಯಾವ ಊರು? ಯಾವ ಬಸವಳಗುಂದಿ, ಗೋಕಾಕ್ ತಾಲೂಕು, ಬೆಳಗಾವಿ ಜಿಲ್ಲಾ. ಓಕೆ. ಸೊ ಯಾವ ಬೆಳೆಗೆ ನಮ್ಗೆ ಗೊಬ್ಬರ ಕೊಟ್ಟಿರಿ? ಈ ಕಬ್ಬಿನ ಬೆಳೆಗೆ ಕೊಟ್ಟಿರಿ. ಓಕೆ. ಎಷ್ಟು ಚೀಲ ಕೊಟ್ಟಿರಿ? ಇದು ಎಕರೆಗೆ ನಾವು 3 ಡೋಸ್ ಕೊಟ್ಟಿದ್ರಿ. 3 ವರ್ಷಕ್ಕೆ ಪೂರ್ತಿಯಲ್ಲಿ 3 ಡೋಸ್ ಕೊಟ್ಟಿರಿ. ಓವರ್ ಆಲ್ ಎಷ್ಟು ಚೀಲ ಕೊಟ್ಟಿದ್ದೀರಿ? ಒಂದು ಎಕರೆಗೆ 6 ಚೀಲ ಕೊಟ್ಟಿರಿ. ಯಾವ್ಯಾವ ಟೈಮಲ್ಲಿ ಕೊಟ್ಟಿರಿ? ನಾಟಿ ಮಾಡಿ 45 ದಿನಕ್ಕೆ ಒಂದು ಕೊಟ್ಟಿದ್ರಿ, ಮತ್ತು 2.5 ತಿಂಗಳು ಒಂದು ಕೊಟ್ಟರೆ, ಬೋದ 2 ಸುತ್ತನ್ಯಾಗ ಒಂದು ಕೊಟ್ಟಿದ್ರಿ. ಓಕೆ. ಸೊ ಹಾಕಿದ ನಂತರ ನೀವು ಏನೆಲ್ಲ ವ್ಯತ್ಯಾಸ ಅಂದ್ರೆ ಡೊನ್ನೆ ಒಳಗೆ ಕಡಿತಿದ್ವಿ ರೀ ನಮ್ಮ ಮನೆ. ಅದೆಲ್ಲ ಕಡಿಮೆ ಆಗೈತ್ರಿ ಈಗ. ಮತ್ತು ಉನಿ ರೋಗ ಬೀಳೈತ್ರಿ. ಇಲ್ಲಿ ಹಾಕಲ್ದವ್ರಿಗೆ ನಮ್ಮ ಪ್ಲಾಟಿಗೆ ಬಿದ್ದಿಲ್ರಿ. ಮತ್ತು ರೀ ರಾಸಾಯನಿಕ ಯೂಸ್ ಮಾಡತ್ನಾಗ ರೀ ಮೊದಲ 40ರಿಂದ 45 ಟನ್ ಇಳುವರಿ ಐತ್ರಿ. ಈಗ ನಮ್ದು 65ರಿಂದ 70 ಟನ್ ತನಕ ಇಳುವರಿ ಬರ್ಬೋದ್ರಿ. ಓಕೆ. ಓಕೆ. ಸೊ ಗಣಿಕೆ ಗಾತ್ರ ಮೊದಲ ಗಾತ್ರ ಕಡಿಮೆ ಬರ್ತಿತ್ರಿ. ಇದನ್ನ ಹಾಕೋದ್ರಿಂದ ಗಣಿಕೆ ಗಾತ್ರನೂ ಜಾಸ್ತಿ ಆಗೈತ್ರಿ. ಓಕೆ. ಎಲಿಗಳು ಅಗಲಾಗ್ಯಾವ್ರಿ. ಎಲೆಗಳು ಅಗಲಾಗಿದ್ದಾವೆ. ಓಕೆ. ಮತ್ತೆ ಹಸಿರು ಇರುವಂತದ್ದು? ಹಸಿರು ಜಾಸ್ತಿ ಹಸಿರು ಆಕೈತ್ರಿ. ಓಕೆ. ಇದು ಮರಿಗಳ ಸಂಖ್ಯೆ ಎಷ್ಟು ಬರ್ತೈತಿ? ಈಗ ಎಷ್ಟು ಬಂದ? ಮೊಸರಲ್ಲ 5-6 ಬರ್ತೈತ್ರಿ ಮೇಡಮ್. ಈಗ 10ರಿಂದ 15 ಮರಿಗಳ ಸಂಖ್ಯೆ ಡಬಲ್ ಆಗೈತ್ರಿ. ಓಕೆ. ಓಕೆ. ಸೊ ಬೇರೆ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀವಿ? ಬೇರೆ ರೈತರ ಹಾಕೋದ್ರಿಂದ ಒಳ್ಳೇದೈತ್ರಿ. ಆರ್ಗ್ಯಾನಿಕ್ ಆಕೈತ್ರಿ ಇದು ಮೇಡಮ್. ಚಲೋ ಐತ್ರಿ, ಹಾಕ್ರ ಒಳ್ಳೇದ್ರಿ. ಓಕೆ. ಓಕೆ. ಥ್ಯಾಂಕ್ಸ್ ಸರ್. ಮಾಹಿತಿ ಹಂಚ್ಕೊಂಡಿದ್ದು ಧನ್ಯವಾದಗಳು. ಸೊ ಆತ್ಮೀಯ ರೈತ ಬಾಂಧವರ, ಸರ್ ಮಾತನ್ನ ಕೇಳಿದ್ರೆ, ಸೊ ತುಂಬ ಚೆನ್ನಾಗಿ ಅವರು 3 ಟೈಮ್ ಕೊಟ್ಟಿದ್ದಾರೆ ಗೊಬ್ಬರನ ಆ್ಯಕ್ಚುಲಿ. ಸೊ ಅದು ನಿಮಗೆ ವರ್ಷ ಪೂರ್ತಿಯಾಗಿ 3 ಟೈಮು 4 ಟೈಮು, ಮಧ್ಯದಲ್ಲಿ ಒಂದು ಲಿಕ್ವಿಡ್ ಇದೆ ನಮ್ಮದು, ಅದನ್ನು ಕೂಡ ಕೊಟ್ಕೊಳ್ಳಿ ನೀವು. ಜೊತೆಗೆ ನಮ್ಮದೊಂದು ಚಾರ್ಟ್ ಇದೆ, ಅದನ್ನು ನಿಮ್ಗೆ ಡೆಫಿನೆಟ್ಲಿ ಶೇರ್ ಮಾಡ್ತೀನಿ. ಸೊ ಆ ಥರ ಬಳಕೆ ಮಾಡ್ಕೊಂಡಿದ್ದಕ್ಕೆ ಇದು ರಿಸಲ್ಟ್ ಈ ಥರ ಇದೆ. ಅದು ಮರಿಗಳ ಸಂಖ್ಯೆ ಆಗಿರ್ಬೋದು, ಗಣಿಕೆ ಗಾತ್ರ ಆಗಿರ್ಬೋದು, ಮತ್ತು ಹಸಿರಿರುವಂಥದ್ದು, ಮತ್ತು ಯಾವುದೇ ರೀತಿಯಾದಂಥ ರೋಗ ಮತ್ತು ಕೀಟಬಾಧೆಗಳು ಅವರಿಗೆ ಬಾಧಿಸದೇ ಇರುವಂಥದ್ದು, ಇದೆಲ್ಲವನ್ನು ಅಬ್ಸರ್ವ್ ಮಾಡಿದರೆ, ಸೊ ಮೀನಿನ ಗೊಬ್ಬರ ನೀವು ಏನು ಕೆಮಿಕಲ್ ಗೊಬ್ಬರಗಳನ್ನು ಹಾಕ್ತೀರಾ ಇವತ್ತು, ಅದಕ್ಕೆ ಈಕ್ವಲ್ ಆಗಿ ನಿಮಗೆ ರಿಸಲ್ಟನ್ನು ಡೆಫಿನೆಟ್ಲಿ ತಂದುಕೊಡುತ್ತೆ. ಸೊ ಓವರ್ ಆಲ್ ತುಂಬ ಅಧಿಕ ಪೋಷಕಾಂಶಗಳು ಇರೋದ್ರಿಂದ ಮೀನಿನ ಗೊಬ್ಬರದಲ್ಲಿ ಇದೆಲ್ಲ ಸಾಧ್ಯ ಆಗ್ತಾ ಇದೆ. ಸೊ ಹಾಗಾಗಿ ಎಲ್ಲ ರೈತರುಗಳು ಎಲ್ಲ ಬೆಳೆಗಳಿಗೂ ಬಳಕೆ ಮಾಡ್ಕೊಳ್ಳಿ. ನಾಟ್ ಓನ್ಲಿ ತರಕಾರಿ ಆಯಿತು, ಕಬ್ಬು, ಮತ್ತು ನಮ್ಮ ತೋಟಗಾರಿಕೆ ಬೆಳೆಗಳು, ಅಗ್ರಿಕಲ್ಚರ್ ಬೆಳೆಗಳು, ಎಲ್ಲ ಬೆಳೆಗಳಿಗೂ ಬಳಕೆ ಮಾಡ್ಕೊಳ್ಳಿ. ಸೊ ಹೆಚ್ಚಿನ ಮಾಹಿತಿಗಾಗಿ ನನ್ನ ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ನೀವು ನಮ್ಮನ್ನು ಸಂಪರ್ಕಿಸ್ಬೋದು. ಹಾಗೆ ಗೋಕಾಕ್ ತಾಲೂಕಿನಲ್ಲಿ 10 ಸೊಸೈಟಿಗಳಲ್ಲಿ ಅವೈಲೇಬಲ್ ಇದೆ ಆಲ್ರೆಡಿ. ಸೊ ನೀವು ಎಲ್ಲ ರೈತರು ಇದನ್ನು ಪರ್ಚೇಸ್ ಮಾಡಿ ಬಳಸ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು.